ಇನ್ನು ಗದಗ್ನ ವಿವರಗಳನ್ನು ನಿಮಗೆ ಕೊಡಬೇಕು. ಅಲ್ಲಿ ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ಅಂದರೆ ಈಗ ಎಷ್ಟು ಅಡುಗೆ ಮಾಡ್ತಾ ಇದ್ರಲ್ಲ ಅದರಲ್ಲಿ ತುಂಬ ಐಟಮ್ಗಳಿಗೆ ಬ್ರೇಕ್ ಹಾಕಲಾಗಿದೆ. ಪೂರಿ, ಬಜ್ಜಿ, ವಡೆ ಇವ್ಯಾವು ಕೂಡ ಇಲ್ಲ. ಯಾವುದಾಗುತ್ತೋ ಯಾವುದು ಕಡಿಮೆ ಉರಿ ಕೇಳುತ್ತೋ ಅದು ಮಾತ್ರ. ಈಗ ಅನ್ನ ಸಾರು ಮಾಡಲಿಕ್ಕೆ ಜಾಸ್ತಿ ಬೇಕಾಗಲ್ಲ. ಅದರಲ್ಲೂ ಕೂಡ ಇವತ್ತು ನನ್ನ ಬೆಳಗ್ಗೆ ನನ್ನ ಸ್ನೇಹಿತರು ಹೇಳ್ತಾಯಿದ್ರು, ನಾವು ರೆಡ್ ರೈಸನ್ನು ಮಾಡಲ್ಲ ಸದ್ಯಕ್ಕೆ, ಯಾಕಂದರೆ ಅದಕ್ಕೆ ಜಾಸ್ತಿ ಕುದಿಸ್ಬೇಕು, ಟೈಮ್ ಜಾಸ್ತಿ ಬೇಕಾಗುತ್ತೆ. ನಮ್ಮ ಪ್ರತಿನಿಧಿ ಸಂಜೀವ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ನಡುವೆ ನಡೆದಂಥ ಯುದ್ಧ ಈಗ ಗದಗ ಜಿಲ್ಲೆಯ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಬಿಸಿ ತಟ್ಟಿದೆ. ನಾಳೆಯಿಂದ ಕೂಡ ಗದಗ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಗಳಿಗೆ ಸಿಲಿಂಡರ್ ಸಪ್ಲೈ ಇಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶ ಕೂಡ ಈಗ ರವಾನೆ ಆಗಿದೆ. ಹೀಗಾಗಿ ಈಗ ಹೋಟೆಲ್ ಉದ್ಯಮಕ್ಕೂ ಕೂಡ ಸಾಕಷ್ಟು ಹೊಡೆತ ಬೀಳುವ ಸಾಧ್ಯತೆ ಇದೆ. ಈಗ ನೋಡ್ಬೋದು, ನಾವು ಗದಗ ನಗರದ ಹೊಸ ಬಸ್ ನಿಲ್ದಾಣ ಬಳಿ ಇರೋದು ಹೋಟೆಲ್ ಒಂದರಲ್ಲಿ ಇದ್ದೀವಿ. ಈಗ ಒಂದು ದೃಶ್ಯಗಳನ್ನು ನಾವು ತೋರಿಸ್ಕೊಂಡು ಹೋಗ್ತೀವಿ. ಈ ಒಂದು ಹೋಟೆಲ್ ಅಂದರೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪಕ್ಕದೇ ಇರೋದ್ರಿಂದ ಸಾಕಷ್ಟು ಪ್ರಯಾಣಿಕರು ಕೂಡ ಒಂದು ಈ ಹೋಟೆಲ್ಗೆ ಬರ್ತಾರೆ. ಯಾಕಂದರೆ ವಿವಿಧ ಹಳ್ಳಿಗಳಿಂದ, ಪಟ್ಟಣಗಳಿಂದ, ಜಿಲ್ಲೆಗಳಿಂದ ಸಾಕಷ್ಟು ಜನರು ಬರ್ತಾರೆ. ಎಲ್ಲ ಹೋಟೆಲ್ಗಳು ಕೂಡ ಬಂದಂಥ ಪ್ರಯಾಣಿಕರಿಗೆ ಸಾಕಷ್ಟು ಒಂದು ಆಸರೆ ಆಗಿತ್ತು. ಆದರೆ ಈಗೇನು ಇಸ್ರೇಲ್, ಇರಾಕ್, ಅಮೆರಿಕ ನಡುವೆ ಯುದ್ಧ ನಡೆದಿದೆ, ಆ ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಈಗ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಉಂಟಾಗಿದೆ. ಜೊತೆಗೆ ಇನ್ನೂ ಏನು ಈಗಾಗಲೇ ಸಿಲಿಂಡರ್ ಏಜೆನ್ಸಿಗಳು ಹೇಳೋ ಪ್ರಕಾರ ನಾಳೆಯಿಂದ ಹೋಟೆಲ್ಗಳಿಗೆ ನಾವು ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಬಂದ್ ಮಾಡ್ತೀವಿ ಅಂತ ಈಗಾಗಲೇ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ. ಹೀಗಾಗಿ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ ಆಗುವ ಸಾಧ್ಯತೆಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ಹೋಟೆಲ್ ಉದ್ಯಮಿಗಳು ಈಗಾಗಲೇ 2-3 ಅಷ್ಟೇ ಒಂದು ಸ್ಟಾಕ್ ಇಟ್ಟಿದ್ದಾರೆ. ಈಗಾಗ ಇನ್ನೊಂದು 2-3 ದಿನಗಳವರೆಗೆ ನಮ್ಮ ಹೋಟೆಲ್ ಉದ್ಯಮ ನಡೆಯುತ್ತೆ. ಆದರೆ 2-3 ದಿನಗಳ ನಂತರ ಈಗ ನಾವು ಹೋಟೆಲ್ ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ಈಗ ಯುದ್ಧದ ಭೀತಿ, ಅಲ್ಲಿ ಯುದ್ಧ ನಡೆದರೆ ಇಲ್ಲಿ ನಮಗೂ ಕೂಡ ಸಾಕಷ್ಟು ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇದ್ದಾವೆ ಅಂತ ನಾವು ಹೋಟೆಲ್ ಉದ್ಯಮಿಗಳು ಕೂಡ ಈಗ ಹೇಳ್ತಾ ಇದ್ದಾರೆ. ಏನು ಈಗ ಸಂಪೂರ್ಣ ಬಂದ್ ಆದರೆ ಏನೆಲ್ಲ ಹೋಟೆಲ್ ಉದ್ಯಮಕ್ಕೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಅಥವಾ ಬಂದ್ ಆದ ನಂತರ ಏನೆಲ್ಲ ಅವರು ಪ್ಲ್ಯಾನ್ ಮಾಡಿಕೊಂಡಿರೋದನ್ನು ಮಾತನಾಡಲಿಕ್ಕೆ ನಮ್ಮ ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ನಾಳೆಯಿಂದ ಹೋಟೆಲ್ಗಳಿಗೆ ಕಮರ್ಷಿಯಲ್ ಏನು ಸಿಲಿಂಡರ್ಗಳು ಸಪ್ಲೈ ಬಂದ್ ಅಂತ ಈಗಾಗಲೇ ಏಜೆನ್ಸಿಗಳು ಹೇಳ್ತಾ ಇದ್ದಾರೆ. ಈಗ ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ, ಇನ್ನೂ ಎಷ್ಟು ದಿನ ಆಗ್ಬೋದು, ಮುಂದೆ ಏನು ಮಾಡ್ತೀರಾ ಅಂತ? ನಮ್ಮಲ್ಲಿ ಇನ್ನೊಂದು 2-3 ಸಿಲಿಂಡರ್ ಸ್ಟಾಕ್ ಇದೆ. ಭಾಳ ಒಂದು 2 ದಿವಸ ಇದು ಮುಂದುವರಿಸ್ಬೋದು, ಹೋಟೆಲನ್ನು ನಡೆಸ್ಬೋದು. ಮುಂದೆ ಅವರು ಸಪ್ಲೈ ಮಾಡಿದರೆ ನಮ್ಮದು ಹೋಟೆಲ್ ನಡೀತದೆ, ಇಲ್ಲಾಂದರೆ ಹೋಟೆಲ್ ನಡೆಸೋದು ದುಸ್ತರ ಆಗುತ್ತೆ. ಹೌದೌದು. ಈಗಿದ್ದು 2-3 ಸಿಲಿಂಡರ್ ಇದಾವಂತಿದೆ. ಅದರಲ್ಲಿ ಈಗ ಏನು ಸಿಲಿಂಡರ್ ಕಡಿಮೆ ಆಗುವಂಥ ಪದಾರ್ಥಗಳು ಅಷ್ಟೇ ಮಾಡ್ತಿದ್ರು ಅಥವಾ ಎಲ್ಲನೂ ಮಾಡುವಂಥ ಪ್ಲ್ಯಾನ್ ಮಾಡಿದ್ರು? ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ? ಈಗಂದರೆ ಇವತ್ತಿನವರೆಗೆ ನಾವು ಏನು ದಿನ ಏನು ಮಾಡ್ತಿದ್ದೀವಿ ಅದನ್ನೇ ಮಾಡ್ತಾಯಿದ್ದೀವಿ. ಈಗ ಇವತ್ತಿಂದ ಹೊರದಿಂದ ಏನಾದ್ರು ಇನ್ಫಾರ್ಮೇಷನ್ ಬಂದಿದ್ದರೆ, ಇಲ್ಲ ಸಿಲಿಂಡರ್ ಸಪ್ಲೈ ಸ್ಥಗಿತ ಆಗ್ತದೆ ಅಂತ ಗೊತ್ತಾದರೆ ನಾವು ಮಾಡುವ ಐಟಮಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಎಣ್ಣೆಯಲ್ಲಿ ಕರಿಯೋ ಐಟಮನ್ನು ಬಂದ್ ಮಾಡ್ತೀವಿ. ದೋಸೆ, ಇದು ವಡೆ, ಪೂರಿ, ಬಜ್ಜಿ ಆ ಟೈಪನ್ನು ಬಂದ್ ಮಾಡಿ ಬರೀ ಇಡ್ಲಿ, ಉಪ್ಪಿಟ್ಟು ಈ ಟೈಪ್ ಅಷ್ಟೇ ಮಾಡಿವಿ ಅಂತ ಒಂದು ಬಳಕೆ ಆಗುವಂಥದ್ದು ಇಡ್ಲಿ, ಉಪ್ಪಿಟ್ಟು, ಶಿರಾ ಆ ಟೈಪ್ ಮಾಡಿ ಅವಲಕ್ಕಿ ಅದಷ್ಟೇ ಮಾಡಿಬಿಡ್ತೀವಿ. ಸಿಲಿಂಡರ್ ಸಪ್ಲೈ ಬಂದ್ ಆದರೆ ನಾವು ಹೋಟೆಲ್ ಬಂದ್ ಮಾಡಬೇಕಾಗಿತ್ತು. ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಸಾಕಷ್ಟು ಸಮಯವಕಾಶಬೇಕಾಗಿತ್ತು. ಜೊತೆ ಕರೆಂಟ್ ಒಲಿ ಮೇಲೆ ಮಾಡಿದರೆ ಮತ್ತು ದುಬಾರಿ ಆಗಿತ್ತು, ಅದು ಕೂಡ ಗ್ರಾಹಕರ ಮೇಲೆ ಬೀಳುತ್ತೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಬಂಡ್ರೆ, TV9 ಗದಗ.